ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಇಡೀ ದೇಶಾದ್ಯಂತ ಭಾರಿ ಚರ್ಚೆ ಆಗ್ತಿರುವಂತ ವಿಚಾರ SIR ಮತಪಟ್ಟಿಯ ಪರಿಷ್ಕರಣೆ. ಈಗ ರಾಜ್ಯದಲ್ಲೂ ಕೂಡ ಈ ವಿಚಾರ ಪ್ರಸ್ತುತ ಇದೆ. SIR ಮೇಲಿದ್ದಂತಹ ಎಲ್ಲ ಸಂದೇಹಗಳು ಈಗ ಪ್ರೂವ್ ಆಗಿದೆ. ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಚರ್ಚೆ ಮಾಡಲಾಗ್ತದೆ. ಸದಾಶಿವನಗರದಲ್ಲಿ ಹಿಂಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಅಜೆಂಡಾ ರೀತಿ ಇದನ್ನ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವರದಿಯ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರ ಸೋಲೋದಕ್ಕೆ ನೇರ ಕಾರಣ SIR ಅನ್ನೋದು ಮತಪಟ್ಟಿಯ ಪರಿಷ್ಕರಣೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ಚರ್ಚೆ ಇದೆ. ಬಂದಿಲ್ಲ, ಆದರೆ ಅಜೆಂಡಾದಲ್ಲಿ SIR ಬಗ್ಗೆ ಏನು ಬಂದಿಲ್ಲ. ಆದರೆ ಇನ್ಫಾರ್ಮಲಿ ಡಿಸ್ಕಷನ್ಸ್ ಆದರೆ ಏನು ಪರಿಸ್ಥಿತಿ ಇದೆ, ಅದರ ಇಂಪ್ಯಾಕ್ಟ್ ಏನಿದೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಏಕೆಂದರೆ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷ SIR ವಿರುದ್ಧ ಅನೇಕ ಬಾರಿ ಹೇಳಿದೆ. ಈಗಾಗಲೇ 5 ರಾಜ್ಯದ ಚುನಾವಣೆಗಳ ಮುಂಚೆನೂ ಕೂಡ ಈ ಮಾತುಗಳು ಬಂದಿತ್ತು. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ SIR ಮಾಡುವಾಗ ಏನು ನಮ್ಮ ಸಂದೇಹಗಳಿದ್ವು ಅವೆಲ್ಲ ಕೂಡ ಇವತ್ತು ಒಂದು ರೀತಿಯಲ್ಲಿ ಪ್ರೂವ್ ಆಗಿದೆ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಯಾವ ರೀತಿ ಎಚ್ಚರಿಕೆಯಾಗಿರಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆದರೂ ಆಗ್ಬೋದು. ಅಜೆಂಡಾದಲ್ಲಂತೂ ಸಬ್ಜೆಕ್ಟ್ ಇದು ಇಲ್ಲ. ಅಜೆಂಡಾದಲ್ಲಿ SIR ಬಗ್ಗೆ ಏನು ಬಂದಿಲ್ಲ. ಆದರೆ ಇನ್ಫಾರ್ಮಲಿ ಡಿಸ್ಕಷನ್ಸ್ ಆದರೆ ಏನು ಪರಿಸ್ಥಿತಿ ಇದೆ, ಅದರ ಇಂಪ್ಯಾಕ್ಟ್ ಏನಿದೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಏಕೆಂದರೆ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷ SIR ವಿರುದ್ಧ ಅನೇಕ ಬಾರಿ ಹೇಳಿದೆ. ಈಗಾಗಲೇ 5 ರಾಜ್ಯದ ಚುನಾವಣೆಗಳ ಮುಂಚೆನೂ ಕೂಡ ಈ ಮಾತುಗಳು ಬಂದಿತ್ತು. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ SIR ಮಾಡುವಾಗ ಏನು ನಮ್ಮ ಸಂದೇಹಗಳಿದ್ವು ಅವೆಲ್ಲ ಕೂಡ ಇವತ್ತು ಒಂದು ರೀತಿಯಲ್ಲಿ ಪ್ರೂವ್ ಆಗಿದೆ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಯಾವ ರೀತಿ ಎಚ್ಚರಿಕೆಯಾಗಿರಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆದರೂ ಆಗ್ಬೋದು. ಅಜೆಂಡಾದಲ್ಲಂತೂ ಸಬ್ಜೆಕ್ಟ್ ಇದು ಇಲ್ಲ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಇಡೀ ದೇಶಾದ್ಯಂತ ಭಾರಿ ಚರ್ಚೆ ಆಗ್ತಿರುವಂತ ವಿಚಾರ SIR ಮತಪಟ್ಟಿಯ ಪರಿಷ್ಕರಣೆ. ಈಗ ರಾಜ್ಯದಲ್ಲೂ ಕೂಡ ಈ ವಿಚಾರ ಪ್ರಸ್ತುತ ಇದೆ. SIR ಮೇಲಿದ್ದಂತಹ ಎಲ್ಲ ಸಂದೇಹಗಳು ಈಗ ಪ್ರೂವ್ ಆಗಿದೆ. ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಚರ್ಚೆ ಮಾಡಲಾಗ್ತದೆ. ಸದಾಶಿವನಗರದಲ್ಲಿ ಹಿಂಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಅಜೆಂಡಾ ರೀತಿ ಇದನ್ನ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವರದಿಯ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರ ಸೋಲೋದಕ್ಕೆ ನೇರ ಕಾರಣ SIR ಅನ್ನೋದು ಮತಪಟ್ಟಿಯ ಪರಿಷ್ಕರಣೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ಚರ್ಚೆ ಇದೆ. ಬಂದಿಲ್ಲ, ಆದರೆ ಅಜೆಂಡಾದಲ್ಲಿ SIR ಬಗ್ಗೆ ಏನು ಬಂದಿಲ್ಲ. ಆದರೆ ಇನ್ಫಾರ್ಮಲಿ ಡಿಸ್ಕಷನ್ಸ್ ಆದರೆ ಏನು ಪರಿಸ್ಥಿತಿ ಇದೆ, ಅದರ ಇಂಪ್ಯಾಕ್ಟ್ ಏನಿದೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಏಕೆಂದರೆ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷ SIR ವಿರುದ್ಧ ಅನೇಕ ಬಾರಿ ಹೇಳಿದೆ. ಈಗಾಗಲೇ 5 ರಾಜ್ಯದ ಚುನಾವಣೆಗಳ ಮುಂಚೆನೂ ಕೂಡ ಈ ಮಾತುಗಳು ಬಂದಿತ್ತು. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ SIR ಮಾಡುವಾಗ ಏನು ನಮ್ಮ ಸಂದೇಹಗಳಿದ್ವು ಅವೆಲ್ಲ ಕೂಡ ಇವತ್ತು ಒಂದು ರೀತಿಯಲ್ಲಿ ಪ್ರೂವ್ ಆಗಿದೆ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಯಾವ ರೀತಿ ಎಚ್ಚರಿಕೆಯಾಗಿರಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆದರೂ ಆಗ್ಬೋದು. ಅಜೆಂಡಾದಲ್ಲಂತೂ ಸಬ್ಜೆಕ್ಟ್ ಇದು ಇಲ್ಲ. ಅಜೆಂಡಾದಲ್ಲಿ SIR ಬಗ್ಗೆ ಏನು ಬಂದಿಲ್ಲ. ಆದರೆ ಇನ್ಫಾರ್ಮಲಿ ಡಿಸ್ಕಷನ್ಸ್ ಆದರೆ ಏನು ಪರಿಸ್ಥಿತಿ ಇದೆ, ಅದರ ಇಂಪ್ಯಾಕ್ಟ್ ಏನಿದೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಏಕೆಂದರೆ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷ SIR ವಿರುದ್ಧ ಅನೇಕ ಬಾರಿ ಹೇಳಿದೆ. ಈಗಾಗಲೇ 5 ರಾಜ್ಯದ ಚುನಾವಣೆಗಳ ಮುಂಚೆನೂ ಕೂಡ ಈ ಮಾತುಗಳು ಬಂದಿತ್ತು. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ SIR ಮಾಡುವಾಗ ಏನು ನಮ್ಮ ಸಂದೇಹಗಳಿದ್ವು ಅವೆಲ್ಲ ಕೂಡ ಇವತ್ತು ಒಂದು ರೀತಿಯಲ್ಲಿ ಪ್ರೂವ್ ಆಗಿದೆ ಅನ್ನುವಂಥ ಮಾತುಗಳು ಬರ್ತಾ ಇದೆ.
ಹಾಗಾಗಿ ನಾವು ಇಲ್ಲಿ ಯಾವ ರೀತಿ ಎಚ್ಚರಿಕೆಯಾಗಿರಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆದರೂ ಆಗ್ಬೋದು. ಅಜೆಂಡಾದಲ್ಲಂತೂ ಸಬ್ಜೆಕ್ಟ್ ಇದು ಇಲ್ಲ ಅಜೆಂಡಾ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಇಡೀ ದೇಶಾದ್ಯಂತ ಭಾರಿ ಚರ್ಚೆ ಆಗ್ತಿರುವಂಥ ವಿಚಾರ SIR, ಮತಪಟ್ಟಿಯ ಪರಿಷ್ಕರಣೆ. ಈಗ ರಾಜ್ಯದಲ್ಲೂ ಕೂಡ ಈ ವಿಚಾರ ಪ್ರಸ್ತುತ ಇದೆ. SIR ಮೇಲಿದ್ದಂತಹ ಎಲ್ಲ ಸಂದೇಹಗಳು ಈಗ ಪ್ರೂವ್ ಆಗಿದೆ. ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಚರ್ಚೆ ಮಾಡಲಾಗ್ತದೆ. ಸದಾಶಿವನಗರದಲ್ಲಿ ಹಿಂಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಅಜೆಂಡಾ ರೀತಿ ಇದನ್ನ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವರದಿಯ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರ ಸೋಲೋದಕ್ಕೆ ನೇರ ಕಾರಣ SIR ಅನ್ನೋದು ಮತಪಟ್ಟಿಯ ಪರಿಷ್ಕರಣೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ಚರ್ಚೆ ಇದೆ. ಬಂದಿಲ್ಲ, ಆದರೆ ಅಜೆಂಡಾದಲ್ಲಿ SIR ಬಗ್ಗೆ ಏನು ಬಂದಿಲ್ಲ. ಆದರೆ ಇನ್ಫಾರ್ಮಲಿ ಡಿಸ್ಕಷನ್ಸ್ ಆದರೆ ಏನು ಪರಿಸ್ಥಿತಿ ಇದೆ, ಅದರ ಇಂಪ್ಯಾಕ್ಟ್ ಏನಿದೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಯಾಕೆಂದರೆ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷ SIR ವಿರುದ್ಧ ಅನೇಕ ಬಾರಿ ಹೇಳಿದೆ. ಈಗಾಗಲೇ 5 ರಾಜ್ಯದ ಚುನಾವಣೆಗಳ ಮುಂಚೆನೂ ಕೂಡ ಈ ಮಾತುಗಳು ಬಂದಿತ್ತು. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ SIR ಮಾಡುವಾಗ ಏನು ನಮ್ಮ ಸಂದೇಹಗಳಿದ್ವು ಅವೆಲ್ಲ ಕೂಡ ಇವತ್ತು ಒಂದು ರೀತಿಯಲ್ಲಿ ಪ್ರೂವ್ ಆಗಿದೆ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಯಾವ ರೀತಿ ಎಚ್ಚರಿಕೆಯಾಗಿರಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆದರೂ ಆಗ್ಬೋದು. ಅಜೆಂಡಾದಲ್ಲಂತೂ ಸಬ್ಜೆಕ್ಟ್ ಇದು ಇಲ್ಲ ಅಜೆಂಡಾದಲ್ಲಿ SIR ಬಗ್ಗೆ ಏನು ಬಂದಿಲ್ಲ. ಆದರೆ ಇನ್ಫಾರ್ಮಲಿ ಡಿಸ್ಕಷನ್ಸ್ ಆದರೆ ಏನು ಪರಿಸ್ಥಿತಿ ಇದೆ, ಅದರ ಇಂಪ್ಯಾಕ್ಟ್ ಏನಿದೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಯಾಕೆಂದರೆ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷ SIR ವಿರುದ್ಧ ಅನೇಕ ಬಾರಿ ಹೇಳಿದೆ. ಈಗಾಗಲೇ 5 ರಾಜ್ಯದ ಚುನಾವಣೆಗಳ ಮುಂಚೆನೂ ಕೂಡ ಈ ಮಾತುಗಳು ಬಂದಿತ್ತು. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ SIR ಮಾಡುವಾಗ ಏನು ನಮ್ಮ ಸಂದೇಹಗಳಿದ್ವು ಅವೆಲ್ಲ ಕೂಡ ಇವತ್ತು ಒಂದು ರೀತಿಯಲ್ಲಿ ಪ್ರೂವ್ ಆಗಿದೆ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಯಾವ ರೀತಿ ಎಚ್ಚರಿಕೆಯಾಗಿರಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆದರೂ ಆಗ್ಬೋದು. ಅಜೆಂಡಾದಲ್ಲಂತೂ ಸಬ್ಜೆಕ್ಟ್ ಇದು ಇಲ್ಲ ಅಜೆಂಡಾ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಇಡೀ ದೇಶಾದ್ಯಂತ ಭಾರಿ ಚರ್ಚೆ ಆಗ್ತಿರುವಂಥ ವಿಚಾರ SIR, ಮತಪಟ್ಟಿಯ